ಬನ್ನಿ ಇವತ್ತು ತುಂಬಾ ಸುಲಭವಾಗಿ ಹೆಲ್ದಿಯಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ಅದಕ್ಕಾಗಿ ಮೊದಲಿಗೆ ನಾನಿಲ್ಲಿ ಅರ್ಧ kg ಆಗುವಷ್ಟು ರಾಗಿ ಹಿಟ್ಟು ಸೇರಿಸ್ತಿದ್ದೀನಿ. ಇವಾಗ ಇದರಲ್ಲಿ ಸಣ್ಣದಾಗಿ ಕಟ್ ಮಾಡಿದಂತಹ ಈರುಳ್ಳಿ ಹಾಕ್ತಿದ್ದೀನಿ. ಎಲ್ಲ ತರಕಾರಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಮತ್ತು ಕ್ಯಾರೆಟ್ ಹಾಕ್ತಿದ್ದೀನಿ. ತುರ್ಕೊಂಡು ಹಾಕೋಬೇಕು ಕ್ಯಾರೆಟು. ನಿಮಗೆ ಎಷ್ಟು ಬೇಕಷ್ಟು ತರಕಾರಿನ ಸೇರಿಸ್ಬೋದು ನೀವು ಇಲ್ಲಿ. ಮತ್ತು ಸ್ವಲ್ಪನೇ ಇಲ್ಲಿ ಬೀಟ್ರೂಟ್ ಹಾಕ್ಕೊತಿದ್ದೀನಿ. ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಫ್ರೆಶ್ ಆಗಿರುವಂತಹ ಕ್ಯಾಬೇಜ್ ಹಾಕ್ಕೊತಿದ್ದೀನಿ, ಅಂದರೆ ಪತ್ತಾಗೋಬಿ ಹಾಕ್ಕೊತಿದ್ದೀನಿ. ಇದ್ರ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಬೇಕು. ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಕರಿಬೇವು ಸೊಪ್ಪು ಸೇರಿಸ್ತಿದ್ದೀನಿ. ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪು. ಇದರಲ್ಲಿ ನಿಮ್ಮ ಮನೆಯಲ್ಲಿ ಯಾವ ತರಕಾರಿ ಇರುತ್ತೆ ಅದನ್ನೇ ಹಾಕ್ಕೊಂಡು ಮಾಡ್ಕೋಬೋದು. ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತಿದ್ದೀನಿ ನಾನಿಲ್ಲಿ. ಅದು ಬಾಯಲ್ಲಿ ಸಿಕ್ಕರೆ ಅಷ್ಟು ಖಾರ ಅನಿಸೋದಿಲ್ಲ, ಪೇಸ್ಟ್ ಮಾಡೇ ಹಾಕ್ಕೊಳ್ಳಿ ಮಕ್ಕಳಿದ್ದರೆ. ಮತ್ತು 1 ಚಮಚ ಆಗುವಷ್ಟು ನಾನಿಲ್ಲಿ ಜೀರಿಗೆ ಸೇರಿಸ್ತಿದ್ದೀನಿ. ಮತ್ತು 1 ಚಮಚ ಆಗುವಷ್ಟು ನಾನಿಲ್ಲಿ ಅಜ್ವೈನ್ ಕೂಡ ಸೇರಿಸ್ತಿದ್ದೀನಿ. ಡೈಜೆಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಜ್ವೈನು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ನಾನಿಲ್ಲಿ ಒಂದು ಸ್ವಲ್ಪನೇ ಹಸಿ ಟೆಂಗ್ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿಯಲ್ಲಿ ಸ್ಮೂತಾಗಿ ರುಬ್ಬಿ ಇದರಲ್ಲಿ ಸೇರಿಸ್ತಿದ್ದೀನಿ. ನೀವು ಬೇಕಾದರೆ ತುರಿದು ಕೂಡ ಸೇರಿಸ್ಬೋದು. ಇತ್ತಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು, ಹಾಗೆ ಕೂಡ ಮಾಡ್ಕೋಬೋದು ಈ ರೆಸಿಪಿ. ನೋಡಿ ಇವಾಗ ಸ್ಮೂತಾಗಿ ನಾನು ರುಬ್ಕೊಂಡಾಗಿದೆ. ಇವಾಗ ಅದು ಗಂಟು ಇರಬಾರ್ದು, ಆ ರೀತಿ ನೋಡ್ಕೊಳ್ಳಿ. ತುಂಬಾ ಹೆಲ್ದಿಯಾಗಿರುವಂತಹ ರೆಸಿಪಿ ಇದು. ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ಗೆ ಮಾಡಿ ನೋಡ್ಬೋದು, ಸಖತ್ ರುಚಿಯಾಗಿ ಬರುತ್ತೆ. ಮಕ್ಕಳು ಕೂಡ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ. ಇವಾಗ ಎಲ್ಲ ಸೇರಿಸಿ ಮೊದಲಿಗೆ ನಾನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ಎಲ್ಲ ತರಕಾರಿ ನೀರು ಬಿಟ್ಕೊಳ್ಳುತ್ತೆ, ಹೀಗಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊದಲಿಗೆ ಒಂದು ಸಲ. ಮತ್ತು ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಹಾಗೆ ನಿಮ್ಮ ಅಭಿಪ್ರಾಯ ನನಗೆ ಕಾಮೆಂಟ್ ಮೂಲಕ ತಿಳಿಸ್ಬೇಕು. ಇವಾಗ ಇಲ್ಲಿ ನಾನು ನಾರ್ಮಲ್ ನೀರು ತೊಗೊಂಡಿದ್ದೀನಿ. ಇವಾಗ ಈ ಹಿಟ್ಟನ್ನ ನಾನು ಚಪಾತಿ ಹಿಟ್ಟು ಯಾವ ರೀತಿ ನಾದ್ಕೊತೀವಲ್ಲ ಆ ರೀತಿ ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ ನೀವಿಲ್ಲಿ. ಓಕೆ ನೋಡಿ, ಎಲ್ಲ ಸೇರಿಸಿ ಇವಾಗ ನಾನು ಜಾಸ್ತಿ ಹಾರ್ಡ್ ಕೂಡ ನಾದ್ಕೋಬಾರ್ದು, ನಮ್ಮ ರೊಟ್ಟಿ ಕೂಡ ಹಾರ್ಡಾಗಿ ಬರುತ್ತೆ. ಹೀಗಾಗಿ ಸ್ವಲ್ಪ ಸಾಫ್ಟನ್ನೇ ಇರಬೇಕು, ಆ ರೀತಿ ನಾದ್ಕೊಳ್ಳಿ. ನೋಡ್ತಿರ್ಬೋದು ನಾನು ಯಾವ ರೀತಿ ನಾದ್ಕೊಂಡಿನಿ ಅಂತೇಳಿ. ಓಕೆ, ಇವಾಗ ಇದಕ್ಕೆ ಒಂದು 5 ನಿಮಿಷ ಆಗೋ ತನಕ ರೆಸ್ಟ್ ಮಾಡ್ಕೊ ಬಿಟ್ಟಿದ್ದೆ ನಾನು. 5 ನಿಮಿಷ ಆದಮೇಲೆ ಇದಕ್ಕೆ ನಿಮಗೆ ರೊಟ್ಟಿ ಮಾಡಿ ತೋರಿಸ್ತಿದ್ದೀನಿ. ಯಾರು ಬೇಕಾದರೂ ಪರ್ಫೆಕ್ಟಾಗಿ ಮಾಡ್ಕೋಬೋದು ಈ ರೊಟ್ಟಿ. ಕಾಟನ್ ಬಟ್ಟೆಯಲ್ಲಿ ಮಾಡಿದರೆ ಸಾಕು. ಕಾಟನ್ ಬಟ್ಟೆನ ನೀರಿನಲ್ಲಿ ತೊಯ್ಸ್ಕೊಂಡು ತೊಗೋಬೇಕು ಮೊದಲಿಗೆ. ಬಟರ್ ಪೇಪರ್ ಇತ್ತಂದರೆ ಬಟರ್ ಪೇಪರ್ ಮೇಲೆ ಕೂಡ ಮಾಡ್ಕೋಬೋದು. ನೋಡಿ ಈ ರೀತಿ ನಾನು ಬಟ್ಟೆ ನೀರಿನಲ್ಲಿ ತೊಯ್ಸ್ಕೊಂಡಾದ್ಮೇಲೆ ಮತ್ತೆ ನೀರ ಚಿಮ್ಕಿಸೀನಿ. ನಿಮಗೆ ರೊಟ್ಟಿ ಯಾವ ಸೈಜಿನ ಬೇಕು ಆ ಸೈಜಿನ ನೀವು ಇದನ್ನು ಮಾಡ್ಕೋಬೋದು. ಮತ್ತು ನಿಮಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ನೀವು ಇದನ್ನು ಮಾಡ್ಕೋಬೋದು ಬಟ್ಟೆಯನ್ನೆಲ್ಲಾದರೆ. ನೋಡಿ ಇವಾಗ ನಾನು ತೆಳ್ಳಗೆ ನಾನು ಕೈಲಿಂತನೇ ಇದನ್ನು ತಟ್ಟಿ ತೊಗೊಂಡಿದ್ದೀನಿ. ಮತ್ತು ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ಇದನ್ನು ಮಾಡ್ಕೋಬೋದು. ಇಲ್ಲಿ ಹಂಚಿದ ಮೇಲೆ ಹಂಚು ಕೂಡ ಗರಂ ಆಗಿದೆ. ಮೊದಲಿಗೆ ಒಂದು ಸ್ವಲ್ಪ ನಾನಿಲ್ಲಿ ತುಪ್ಪ ಸೇರಿಸ್ತಿದ್ದೀನಿ. ನೀವು ಎಣ್ಣೆ ಕೂಡ ಹಚ್ಬೋದು. ತುಪ್ಪ ಹಚ್ಚಿದರೆ ರುಚಿ ತುಂಬಾ ಸರಿಯಾಗಿ ಬರುತ್ತೆ ಇದರದ್ದು. ಓಕೆ ನೋಡಿ, ಸಲೀಸಾಗಿ ಬಿಟ್ಕೊಳ್ಳುತ್ತೆ ಬಟ್ಟೆ, ಯಾಕಂದರೆ ನಾವು ತೊಯ್ಸ್ ಮಾಡಿರ್ತೀವಲ್ಲ ಹೀಗಾಗಿ. ಸೊ ನೋಡಿ, ಎಲ್ಲನೂ ಇದೇ ರೀತಿಯಾಗಿ ಮೀಡಿಯಮ್ ಗ್ಯಾಸ್ನಲ್ಲಿ ಚಪಾತಿ ರೊಟ್ಟಿ ಮಾಡ್ಕೊತೀವಲ್ಲ ಅದೇ ರೀತಿ ಇದು ಕೂಡ. 2 ಕಡೆಗೆ ತುಪ್ಪ ಹಚ್ಬೋದು, ಎಣ್ಣೆ ಹಚ್ಬೋದು, ಏನು ಭೀ ಹಚ್ಬೋದು ನೀವು ಇಲ್ಲಿ. ವಾವ್ ನೋಡಿ ಎಷ್ಟು ಮಸ್ತಾಗಿ ಕಲರ್ ಬಂದಿದೆ ಅಲ್ವಾ. ಸಖತ್ ರುಚಿಯಾಗಿ ಬರುತ್ತೆ ಈ ಬ್ರೇಕ್ಫಾಸ್ಟ್ ಮತ್ತು ತುಂಬಾ ಹೆಲ್ದಿಯಾಗಿರುವಂತಹ ರೆಸಿಪಿ ಇದು. ಸೊ ನೋಡಿ, ನಾನು ನಿಮಗೆ ಸಮೀಪಲಿಂದ ಕೂಡ ತೋರಿಸ್ತಿದ್ದೀನಿ ಎಷ್ಟು ಸರಿಯಾಗಿ ಕಾಣ್ತಿದೆ ಅಂತೇಳಿ. ಎಲ್ಲ ತರಕಾರಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಮತ್ತು ಕ್ಯಾಬೇಜ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ. ಇದರಲ್ಲಿ ತುಂಬಾ ರುಚಿಯಾಗಿ ಬರುತ್ತೆ ಈ ರಾಗಿ ರೊಟ್ಟಿ. ಸೊ ನಾನಿಲ್ಲಿ ತುಪ್ಪ ಹಚ್ಚಿ ಬೇಯಿಸ್ತಿದ್ದೀನಿ 2 ಕಡೆಗೆ. ವಾವ್ ನೋಡಿ, ನಾನು ಜಾಸ್ತಿ ಇದು ರಾತ್ರಿ ಊಟಕ್ಕೆ ಮಾಡ್ತೀನಿ, ಅಥವಾ ಮಕ್ಕಳಿಗೆ ಆವಾಗವಾಗ ಮುಂಜಾನೆ ಬ್ರೇಕ್ಫಾಸ್ಟಿಗೆ ಕೂಡ ನಾನು ಈ ರೆಸಿಪಿನ ಮಾಡಿಕೊಡ್ತೀನಿ. ತುಂಬಾ ಇಷ್ಟಪಡ್ತಿರ್ತಾರೆ ಅವರು ಕೂಡ. ಸೊ ನೋಡ್ತಿರ್ಬೋದು ಯಾವ ರೀತಿಯಾಗಿ ಬಂದಿದೆ ಅಂತೇಳಿ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಕೂಡ ಮಾಡ್ಕೋಬೋದು. ನೋಡಿ, ನಮ್ಮ ಹೆಲ್ದಿಯಾಗಿರುವಂತಹ ದಿಢೀರಾಗಿ ಮಾಡುವಂತಹ ರಾಗಿ ರೊಟ್ಟಿ ತಯಾರಾಗಿದೆ. ಸೊ ಫ್ರೆಂಡ್ಸ್, ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನಾರ್ಮಲಾಗಿ ಕೆಚಪ್ ಕೂಡ ಅಥವಾ ಮೊಸರಿನ ಕೂಡ ಅಥವಾ ಸಾಂಬಾರು ಕೂಡ ಅಥವಾ ನಿಮಗೆ ಬೇರೆ ಯಾವುದಾದ್ರೂ ಚಟ್ನಿ ಇಷ್ಟ ಇತ್ತಂದರೆ ಅದ್ರ ಕೂಡ ನೀವು ಇದನ್ನು ತಿನ್ಬೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.